ಆತ್ಮೀಯ ವಿದ್ಯಾರ್ಥಿಗಳೇ, ಈ ಜಗತ್ತಿಗೆ ಬೆಳಕನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಬಲ್ಬ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಗೊತ್ತಾ? ಯಾರು? ಥಾಮಸ್ ಆಲ್ವಾ ಎಡಿಸನ್. ಅವರು ಚಿಕ್ಕವರಿದ್ದಾಗ ಶಾಲೆಗೆ ಹೋಗ್ತಿದ್ರಂತೆ. ಶಾಲೆಗೆ ಹೋದಾಗ ಬಹಳ ದೊಡ್ಡ ವಿದ್ಯಾರ್ಥಿ, ಬಹಳ ದೊಡ್ಡ ಅಂದ್ರೆ ಬಹಳ ದೊಡ್ಡ, ಏನು ಕೂಡ ಬರ್ತಿರ್ಲಿಲ್ಲ. ಹೀಗೆ ಸುಮಾರು ದಿನಗಳ ಕಾಲ ಶಾಲೆಗೆ ಹೋದ್ರು, ಏನು ಕೂಡ ಕಲಿಲಿಕ್ಕೆ ಆಗಲಿಲ್ಲ. ಕಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ ಶಿಕ್ಷಕರು ಅಂತಿಮವಾಗಿ ಅವರ ನಿರ್ಧಾರ ಬಂತು ಆ ಮಗುವಿನ ಬಗ್ಗೆ, ಥಾಮಸ್ ಆಲ್ವಾ ಎಡಿಸನ್ ಅವರ ಬಗ್ಗೆ ಒಂದು ಲೆಟರ್ನ ಬರೀತಾರೆ. ಲೆಟರ್ನ ಬರೆದು ಇದನ್ನ ತಗೊಂಡು ನಿಮ್ಮ ತಾಯಿ ಕೈ ಕೊಡಪ್ಪ ಅಂತ ಹೇಳಿ. ಆ ಮಗು ಏನೋ ಇರ್ಬೋದು ಅಂತ ಓಪನ್ ಮಾಡಲ್ಲ, ನೋಡಲ್ಲ, ತಗೊಂಡೋಗಿ ಅವ್ರ ತಾಯಿ ಕೈ ಕೊಡು, ಅಮ್ಮ ಇದನ್ನ ನಮ್ಮ ಮಾಸ್ಟರ್ಗೆ ಕೊಡು ಅಂತ ಹೇಳಿ ತೆಗೆದು ನೋಡ್ತಾರೆ. ತಾಯಿ ತೆಗೆದು ನೋಡಿ ಓದ್ತಾರೆ. ಓದಿದಾಗ ಅದರಲ್ಲಿರುತ್ತೆ ನಿಮ್ಮ ಮಗು ಅತ್ಯಂತ ದೊಡ್ಡ ಮಗು, ಯಾವುದೇ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಪ್ರಗತಿ ಇಲ್ಲ, ಶೈಕ್ಷಣಿಕ ಪ್ರಗತಿಯನ್ನು ಕಾಣಲಿಕ್ಕೆ ಅತ್ಯಂತ ಹೆಚ್ಚಿನ ಪರಿಶ್ರಮವನ್ನು ಪಟ್ಟರು ಕೂಡ ಯಾವುದೇ ಫಲ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಮಗುವನ್ನ ನಾಡಿದ್ದ ನಮ್ಮ ಶಾಲೆಗೆ ಕಳಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಲೆಟರ್ ಬರೀತಾರೆ. ಅಮ್ಮ ಏನ್ ಬರೆದಿದ್ದಾರೆ ಅಂತ ಕೇಳ್ತದೆ ಮಗು. ಥಾಮಸ್ ಆಲ್ವಾ ಎಡಿಸನ್ ನಮ್ಮ ಮಾಸ್ಟರ್ ಏನ್ ಬರೆದು ಕಳಿಸಿದಾರಮ್ಮ ಅಂತ ಹೇಳಿ. ಅದಕ್ಕೆ ಹೇಳ್ತಾರ ತಾಯಿ, ಮಗು ನಿನ್ನಲ್ಲಿರ್ತಕ್ಕಂತಹ ವಿದ್ವತ್ತಿಗೆ ಸಮರ್ಪಕವಾಗಿ ನಿನ್ನಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಯೋಗ್ಯವಾದ ಪಾಠವನ್ನ ಮಾಡತಕ್ಕಂಥ ಶಕ್ತಿ ನಿಮ್ಮ ಮಾಸ್ಟರ್ ಇಲ್ಲಂತೆ. ಅದಕ್ಕೆ ನಿನ್ನ ಬುದ್ಧಿವಂತಿಕೆಗೆ ನೀನು ಶಾಲೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಿನ್ನ ಬುದ್ಧಿವಂತಿಕೆಗೆ ತಕ್ಕನಾಗಿ ಅವರು ಪಾಠ ಹೇಳ್ಕೊಳಕ್ ಆಗಲ್ಲಂತೆ ಅಂತ ಹೇಳ್ತಾರೆ ಅವ್ರ ತಾಯಿ. ನಾಳೆಯಿಂದ ಶಾಲೆಗೆ ಕಳಿಸಲ್ಲ, ತನ್ನ ಮನೆಯಲ್ಲೇ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಅಗತ್ಯ ಜ್ಞಾನವನ್ನು, ಥಾಮಸ್ ಆಲ್ವಾ ಎಡಿಸನ್ ಅವರಿಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ನೀಡತಕ್ಕಂಥ ಕೆಲಸವನ್ನು ತಾಯಿ ಮಾಡ್ತಾರೆ. ಅವರ ಎಲ್ಲ ಚಟುವಟಿಕೆಗೆ, ಥಾಮಸ್ ಆಲ್ವಾ ಎಡಿಸನ್ ಅವರ ಎಲ್ಲ ಚಟುವಟಿಕೆಗೆ ದಾರಿ ಎರಿತಕ್ಕಂಥ, ನೀರು ಎರಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಅವರ ವಿದ್ವತ್ತು ನಿರಂತರವಾಗಿ ಬೆಳೀತಾ ಬೆಳೀತಾ ಆ ಪಾಲ್ಮಯ ಪೋಷಣೆ ಆಗ್ತಾ ಆಗ್ತಾ ಅಂತಿಮವಾಗಿ ಬಲ್ಬ್ ಅನ್ನು ಕಂಡಿದೆ. ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಸಾವಿರಾರು ಸಂಶೋಧನೆಗಳನ್ನ ಮಾಡ್ತಾರೆ. ಅವನ ಸಂಶೋಧನೆಗಳ ಪಿತಾಮಹ ಅಂತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾರ ಅಂತರಾಳದಲ್ಲಿ, ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆ ಏನಿದೆ ಅಂತ ಗೊತ್ತಿಲ್ಲ. ದೇವರು ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕ್ರಿಯಾ ಚಟುವಟಿಕೆಯನ್ನ, ಒಂದು ಕ್ರಿಯಾಶೀಲತೆಯನ್ನ, ಒಂದು ವಿದ್ವತ್ತನ್ನ ಕೊಟ್ಟು ಕಳಿಸಿರ್ತಾರೆ. ಅದನ್ನ ಓಪನ್ ಅಪ್ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ತುಂಬಾ ಅತ್ಯವಶ್ಯಕವಾಗಿದೆ. ಅದಕ್ಕೆ ನೀವು ಇಲ್ಲಿಗೆ ಬಂದಿದ್ರೆ ಆ ವಿದ್ವತ್ತಿನ ಮೇಲೆ, ಆ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯ ಮೇಲೆ ಬೆಳಕನ್ನ ಚೆಲ್ಲತಕ್ಕಂಥದ್ದೇ ಶಿಕ್ಷಣ. ಆ ಕೆಲಸವನ್ನ ನಾವು ಮಾಡ್ತೀವಿ. ನಮ್ಮ ಮಾತನ್ನ ನೀವು ಪ್ರಾಮಾಣಿಕವಾಗಿ ಕೇಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಕೇಳಿಸ್ಕೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ವಿದ್ವತ್ತು ಅನಾವರಣ ಆಗುತ್ತೆ. ನೋಡ್ರಿ, ಅವ್ರ ತಾಯಿ ಬೆಳಕನ್ನ ಚೆಲ್ಲದೆ ಇದ್ರೆ ಇವತ್ತು ಜಗತ್ತಿಗೆ ಬೆಳಕು ಅಥವಾ ಬಲ್ಬ್ ಲೇಟಾಗಿ ಬರ್ಬೋದಿತ್ತು, ಕಂಡುಹಿಡಿದಿರೋ ಗೊತ್ತಿಲ್ಲ. ಬಟ್ ಆದ್ರೆ ಥಾಮಸ್ ಆಲ್ವಾ ಎಡಿಸನ್ ಅವರ ಆ ಸಾಧನೆಗೆ ಪ್ರೇರಣೆಯನ್ನು ನೀಡಿತು ಅಂತಕ್ಕಂಥ ಮಾತನ್ನ ನಾವೆಲ್ಲ ಈ ಸಂದರ್ಭದಲ್ಲಿ ಗಮನಿಸಬಹುದು. ನೀವು ಕೂಡ ಅಷ್ಟೇ, ಯಾರು ಮೇಲಲ್ಲ, ಯಾರು ಕೀಳಲ್ಲ, ಯಾರು ಅತ್ಯಂತ ಬುದ್ಧಿವಂತರಲ್ಲ, ಯಾರು ಅತ್ಯಂತ ದಡ್ಡಲ್ಲ. ಹಾಗಾಗಿ ನಿಮ್ಮಲ್ಲಿ ಒಂದಲ್ಲ ಒಂದು ಶಕ್ತಿ ಇದ್ದೇ ಇರುತ್ತೆ, ಜ್ಞಾನ ಇದ್ದೇ ಇರುತ್ತೆ. ಅದನ್ನ ಸದ್ಬಳಕೆ ಮಾಡಿಕೊಂಡ್ರೆ ಮಾತ್ರ ಸಾಧನೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ತಿಳಿತಾ ಮುಂದುವರಿತ ಪರಿಶಿಷ್ಟ ಜಾತಿಗಳು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಚರ್ಚೆ ಮಾಡೋಣ. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಜಾತಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್. ನಿನ್ನೆ ಕ್ಲಾಸಲ್ಲಿ ಭಾರತದ ಹಿಂದುಳಿದ ವರ್ಗ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿ. ಭಾರತದ ಹಿಂದುಳಿದ ವರ್ಗ, ಅನಕ್ಷರತೆ, ಬಡತನ, ಶೋಷಣೆಗೆ ಒಳಗಾದ ಭಾರತದ ಕೆಳ ಮಧ್ಯಮ ವರ್ಗದ ಜಾತಿಗಳನ್ನೇ ಭಾರತದ ಹಿಂದುಳಿದ ವರ್ಗ. ಅದರಲ್ಲಿ ಮೊದಲಾಗಿ ಪರಿಶಿಷ್ಟ ಜಾತಿಗಳು, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಕ್ಕಂಥದ್ದನ್ನ ನಾವು ತಿಳಿಯೋಣ. ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಕ್ಕಂಥ ಪದವನ್ನ 1928ರಲ್ಲಿ ಸೈಮನ್ ಆಯೋಗದಲ್ಲಿ ಪ್ರಪ್ರಥಮ ಬಾರಿಗೆ ಬಳಕೆಯನ್ನ ಮಾಡ್ತಾರೆ. ಸೈಮನ್ ಆಯೋಗದಲ್ಲಿ ಪರಿಶಿಷ್ಟ ಜಾತಿ ಎಂಬ ಪದವನ್ನ ಪ್ರಪ್ರಥಮ ಬಾರಿಗೆ ಬಳಕೆಯನ್ನ ಮಾಡ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ. ಸೈಮನ್ ಆಯೋಗದಲ್ಲಿ ಈ ಪದವನ್ನ. ನೆಕ್ಸ್ಟ್ ಮುಂದುವರಿದ 1935ನೇ ಇಸ್ವಿನ ಭಾರತ ಸರ್ಕಾರ ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ ಬಳಕೆಯನ್ನ ಮಾಡ್ತಾರೆ. ಎಕ್ಸಾಂಪಲ್ ಕೇಳಿದ್ರೆ ಪರಿಶಿಷ್ಟ ಜಾತಿ ಎಂಬ ಪದವನ್ನ ಬಳಸಿದವರು ಯಾರು ಅಂತ ಕೇಳಿದ್ರೆ ಯಾರು? ಬ್ರಿಟಿಷರು. ಪರಿಶಿಷ್ಟ ಜಾತಿ ಎಂಬ ಪದವನ್ನ ಪ್ರಪ್ರಥಮ ಬಾರಿಗೆ ಬಳಸ್ತಾರೆ ಅಂತಕ್ಕಂಥದ್ದು ನಾವು ಕಾಣಬಹುದು. ನೆಕ್ಸ್ಟ್ ಮುಂದುವರಿತಾ ಇವ್ರನ್ನ ಅಂಬೇಡ್ಕರ್ ಏನಂತ ಕರೀತಾರೆ? ದಮನಿತ
ವರ್ಗಗಳು ಅಂತ ಹೇಳ್ತಾರೆ. ಸಾರಿ, ಬಹಿಷ್ಕೃತ ವರ್ಗ. ಬಹಿಷ್ಕೃತ ವರ್ಗ ಅಂಬೇಡ್ಕರ್. ಬಹಿಷ್ಕೃತ ವರ್ಗ. ಗಾಂಧೀಜಿಯವರನ್ನ ಹರಿಜನ, ಗಾಂಧೀಜಿಯವರನ್ನ ಹರಿಜನ ಅಂತ ಕರೀತಾರೆ. ಗಾಂಧೀಜಿಯವರನ್ನ ಕರೀತಾರೆ ಹರಿಜನ. ಹರಿಜನ ಎಂಬ ಪದವನ್ನ ಪ್ರಪ್ರಥಮ ಬಾರಿಗೆ ಕರೆದಿದ್ದಾರೆ ಗುಜರಾತಿನ ನರಸಿಂಹ ಮೆಹ್ತಾ. ಗುಜರಾತಿನ ನರಸಿಂಹ ಮೆಹ್ತಾ ಅವರು ಪ್ರಪ್ರಥಮ ಬಾರಿಗೆ ಹರಿಜನ ಎಂಬ ಪದವನ್ನ ಬಳಸ್ತಾರೆ. ಅದನ್ನ ಅತಿ ಹೆಚ್ಚು ಜನಪ್ರಿಯಗೊಳಿಸ್ತಾರೆ ಯಾರಂದ್ರೆ ಮಹಾತ್ಮ ಗಾಂಧಿ. ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ ಹರಿಜನ ಎಂಬ ಪದವನ್ನ ಬಳಸಿದವರಾರು ಅಂತ ಹೇಳ್ತಾರೆ. ಆನ್ಸರ್ ಗುಜರಾತಿನ ನರಸಿಂಹ ಮೆಹ್ತಾ. ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಪ್ರಶ್ನೆ ಬಂದ್ರೆ ಆನ್ಸರ್ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಹರಿಜನ ಅಂತಕ್ಕಂತಹ ರೀತಿಯಲ್ಲಿ, ಅಂದ್ರೆ ಹರಿ ಅಂದ್ರೆ ಶಿವ, ದೇವರ ಮಕ್ಕಳು ಅಂತಕ್ಕಂತಹ ರೀತಿಯಲ್ಲಿ ಗಾಂಧೀಜಿಯವರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಈಗ ಪರಿಶಿಷ್ಟ ಜಾತಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಪರಿಶಿಷ್ಟ ಜಾತಿ ಅಂತ ಏನಪ್ಪ ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ಮೇಲ್ಜಾತಿಯವರಿಂದ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆಗೆ ಒಳಗಾದ ದಲಿತ ಜಾತಿಗಳು ಅಷ್ಟೇ. ಸಾಂಪ್ರದಾಯಿಕವಾಗಿ ಅಂದ್ರೆ ತಲಾಂತರದಿಂದ 10 ವರ್ಷ, 100 ವರ್ಷ, 1000 ವರ್ಷ, ಶತಶತಮಾನಗಳಿಂದ ಮೇಲ್ಜಾತಿ ಉನ್ನತ ಜಾತಿಯವರಿಂದ ದೌರ್ಜನ್ಯಕ್ಕೆ, ಶೋಷಣೆಗೆ, ದಬ್ಬಾಳಿಕೆಗೆ ಒಳಗಾದ ದಲಿತ ಜಾತಿಗಳನ್ನೇ ಪರಿಶಿಷ್ಟ ಜಾತಿಗಳು ಅಂತ ಕರೀತೀವಿ. ಮೇಲ್ಜಾತಿಯವರಿಂದ ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ದಲಿತ ನಿಮ್ನ ವರ್ಗ, ಅಸ್ಪೃಶ್ಯ ವರ್ಗ ಅಂತ ಹೇಳಿದ್ರೆ ಊರ್ ಮುಂದಕ್ಕೆ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಎಂತ ಕೆಲಸ ಕರೀತಾರೆ ಕೆಳವರ್ಗದ ಕೆಲಸ, ಚರಂಡಿ ಕ್ಲೀನ್ ಮಾಡೋದಕ್ಕೆ ನಾವು ಬರ ಹೋಗು, ಯಾವ್ದೋ ಸತ್ತ ಪ್ರಾಣಿ ಇದೆ ಹೊರಗಾಕಿದ್ ಬರ ಹೋಗು ಅಂತ. ಈ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಉನ್ನತ ಜಾತಿಯವರಿಂದ ನಿರಂತರವಾಗಿ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹಗಳನ್ನೇ ಪರಿಶಿಷ್ಟ ಜಾತಿಗಳು ಅಂತ ಕರಿತೀವಿ. ಬರ್ಕೊಡ್ರಿ, ಪರಿಶಿಷ್ಟ ಜಾತಿ ಅಂತ ಹೇಳಿ ಪರಿಶಿಷ್ಟ ಜಾತಿ ಅಂತ. ಪರಿಶಿಷ್ಟ ಜಾತಿ ಎಂದರೆ ಏನು ಪ್ರಶ್ನೆ. ಪರಿಶಿಷ್ಟ ಜಾತಿ ಎಂದರೆ ಸಾಂಪ್ರದಾಯಿಕವಾಗಿ ಉನ್ನತ ಜಾತಿಯವರಿಂದ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾದ ದಲಿತ ಮತ್ತು ಅಸ್ಪೃಶ್ಯ ಸಾಂಪ್ರದಾಯಿಕವಾಗಿ ಉನ್ನತ ಜಾತಿಯವರಿಂದ ಮೇಲ್ಜಾತಿಯವರಿಂದ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾದ ದಲಿತ ಮತ್ತು ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿ ಎಂದು ಕರೀತಾರೆ. ದಲಿತ ಜಾತಿಯವರನ್ನ ಮತ್ತು ಅಸ್ಪೃಶ್ಯ ಜಾತಿಯವರನ್ನೇ ಪರಿಶಿಷ್ಟ ಜಾತಿಗಳು. ಎಕ್ಸಾಂಪಲ್ ಕೇಳ್ತಾರೆ ಪರಿಶಿಷ್ಟ ಜಾತಿ ಎಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಮಾರ್ಕ್ಸ್ಗೆ. ಸಾಂಪ್ರದಾಯಿಕವಾಗಿ ಉನ್ನತ ಜಾತಿಯವರಿಂದ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾದ ದಲಿತ, ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿ ಅಂತ ಕರೀತೀವಿ. ಒನ್ ಮೋರ್ ಡೆಫಿನೇಷನ್ ಬರೀತಾರೆ ಅಕಾರ್ಡಿಂಗ್ ಟು ಮಜುಮ್ದಾರ್ ಅವರ ಪ್ರಕಾರ. ಅಕಾರ್ಡಿಂಗ್ ಟು ಮಜುಮ್ದಾರ್ ಅವರು ಹೇಳ್ತಾರೆ ಪರಿಶಿಷ್ಟ ಜಾತಿ ಅಂದ್ರೆ ಹೇಳಿ ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರಿಂದ ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ
ಜಾರಿಗೊಳಿಸಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಅನರ್ಹತೆಗಳಿಗೆ ಒಳಗಾದ ಅಸ್ಪೃಶ್ಯ ಜಾತಿಗಳೇ ಪರಿಶಿಷ್ಟ ಜಾತಿ. ಪರಿಶಿಷ್ಟ ಜಾತಿಗಳು ಸಮುದಾಯಗಳು ಮತ್ತು ಮೇಲ್ಜಾತಿಯವರಿಂದ ಸಾಮಾಜಿಕವಾಗಿ ಜಾರಿಗೊಳಿಸಲ್ಪಟ್ಟ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಅನರ್ಹತೆಗಳ ಒಳಗಾಗಿರ್ತಕ್ಕಂತಹ ಅಸ್ಪೃಶ್ಯ ಜಾತಿಗಳನ್ನೇ ಪರಿಶಿಷ್ಟ ಜಾತಿಗಳು ಎಂದು ಕರೀತಾರೆ. ಅದೇ ರೀತಿ ಸಾಂಪ್ರದಾಯಿಕವಾಗಿ ಉನ್ನತ ಜಾತಿಯವರಿಂದ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾದ ದಲಿತ ಮತ್ತು ಅಸ್ಪೃಶ್ಯ ಜಾತಿಗಳನ್ನೇ ಪರಿಶಿಷ್ಟ ಜಾತಿಯವರು ಅಂತ ಕರೀತಕ್ಕಂಥದ್ದು ನಾವು ಕಾಣಬಹುದು. ಸಂವಿಧಾನದ ಅನುಕೂಲಕ್ಕಾಗಿ ಅಂತ ಹೇಳಿದ್ರೆ ಅವರಿಗೆ ಸವಲತ್ತನ್ನ ಕೊಡ್ಲಿಕ್ಕಾಗಿ ಸರ್ಕಾರ ಕೆಲವೊಂದು ಜಾತಿಯವರನ್ನ ಪರಿಶಿಷ್ಟ ಜಾತಿ ಅಂತ ಗುರುತಿಸಿದೆ. ಕೆಲವೊಂದು ಸಾಂವಿಧಾನಿಕವಾಗಿರ್ತಕ್ಕಂತಹ ಸವಲತ್ತನ್ನು ಅವ್ರಿಗೆ ಕೊಡಬೇಕು. ಯಾರು ಮೇಲ್ಜಾತಿಯವರಿಂದ ಉನ್ನತ ಜಾತಿಯವರಿಂದ ಶೋಷಣೆಗೆ, ದಬ್ಬಾಳಿಕೆಗೆ, ಅಸಮಾನತೆಗೊಳಗಾಗಿದ್ದಾರೆ ಅಂತವರಿಗೆ ಸವಲತ್ತನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಕೆಲವೊಂದು ಜಾತಿಯವರನ್ನ ಪರಿಶಿಷ್ಟ ಜಾತಿ ಅಂತ ಗುರುತಿಸಿತು. ಅದರಲ್ಲಿ ಪ್ರಮುಖವಾಗಿ ಭಾರತದ ಪ್ರಮುಖ ಪರಿಶಿಷ್ಟ ಜಾತಿಗಳು ಎಕ್ಸಾಂಪಲ್ ಕೇಳಿದ್ರೆ ಭಾರತದ ಯಾವುದಾದರೂ ಎರಡು ಪ್ರಮುಖ ಪರಿಶಿಷ್ಟ ಜಾತಿಗಳ ಹೆಸರಿಸಿ ಅಂತ ಕೇಳ್ಬೋದು. ಎಕ್ಸಾಂಪಲ್ ಭಾರತದ ಯಾವುದಾದರೂ ಎರಡು ಪ್ರಮುಖ ಪರಿಶಿಷ್ಟ ಜಾತಿಗಳ ಹೆಸರಿಸಿ ಅಂತ ಯಾವುದಾದರೂ ಎರಡು 10 ಪ್ರಮುಖವಾಗಿ ಜಾತಿಯ ಹೆಸರನ್ನ ಈಗ ನೋಟ್ ಮಾಡ್ಕೊಳ್ಳಿ. ಭಾರತದ ಪ್ರಮುಖ ಪರಿಶಿಷ್ಟ ಜಾತಿಗಳು ಯಾವ್ಯಾವ ಅಂತೇಳಿ ಸಂವಿಧಾನದ ಅನುಕೂಲಕ್ಕಾಗಿ ಮೊದಲನೇದಾಗಿ ಬಂಗಿ ಜನ, ಚುಹಾರ, ಚಮಾರ್, ಡೋಮ್, ಪಿಯನ್, ಮಾದಿಗ, ಹೊಲೆಯ, ಯಾರು ವೈಯಕ್ತಿಕವಾಗಿ ತಗೋಬೇಡ್ರಿ, ಗೋವಿ, ಲಂಬಾಣಿ, ಮತ್ತು ಮಹಾರ್. ಮಹಾರಾಷ್ಟ್ರದಲ್ಲಿದೆ ಇದು ಮಹಾರ್. ಬಂಗಿ ಜನ ಅಂತ ಕರೀತಾರೆ. ಚುಹಾರ, ಚಮಾರ್, ಡೋಮ್, ಪಿಯನ್, ಮಾದಿಗ, ಹೊಲೆಯ, ಬೋವಿ, ಲಂಬಾಣಿ ಮತ್ತು ಮಹಾರ್ ಜಾತಿಯವರು ಪರಿಶಿಷ್ಟ ಜಾತಿ ಅಂತೇಳಿ ಗುರುತಿಸತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ 10 ಜಾತಿ. ಇದಲ್ಲದೆ ಇನ್ನೂ ಕೂಡ ನೂರಾರು ಜಾತಿಗಳಿದಾವೆ. ಇದಲ್ಲದೆ ಪರಿಶಿಷ್ಟ ಜಾತಿ ಅಂತ ಬರ್ತಕ್ಕಂತಹ ನೂರಾರು ಜಾತಿಗಳಿದಾವೆ. ಉದಾಹರಣೆಗೆ ಕೊರಚ, ಉದಾಹರಣೆಗೆ ಕೊರ್ಮ, ಉದಾಹರಣೆಗೆ ಟೋಗ್ರಿ ಕೋಳಿ, ಉದಾಹರಣೆಗೆ ಕಾಡುಸಿದ್ರು, ಉದಾಹರಣೆಗೆ ದಾಸರು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಜಾತಿಗಳು ಅವೆಲ್ಲವೂ ಕೂಡ ಪರಿಶಿಷ್ಟ ಜಾತಿಯೇ ಬರುತ್ತೆ. ಆದ್ರೆ ಭಾರತ ದೇಶದ ಪ್ರಮುಖವಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿಗಳು ಯಾವಪ್ಪ ಅಂತ ನಾವು ಗುರುತಿಸೋದಾದ್ರೆ ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರಮುಖವಾದ ಪರಿಶಿಷ್ಟ ಜಾತಿಗಳು ಕೇಳಬಹುದು. ಎಕ್ಸಾಂಪಲ್ 2 ಮಾರ್ಕ್ಸ್ಗೆ ಭಾರತದ ಯಾವುದಾದ್ರೂ ಎರಡು ಪರಿಶಿಷ್ಟ ಜಾತಿಗಳನ್ನ ಹೆಸರಿಸಿ ಅಂತ ಕೇಳ್ತಾರೆ. ನೀವು ಬರೀದು ಏನೋ ನಿನ್ನೆ ಹೇಳಿದಲ್ಲ ಪ್ರಬಲ ಜಾತಿಗಳು ಅದನ್ನ ಹೇಳ್ತೀವಿ. ಕರ್ನಾಟಕದ ಎರಡು ಪ್ರಬಲ ಜಾತಿ ಲಿಂಗಾಯತ ಪರಿಶಿಷ್ಟ ಜಾತಿ ಕೇಳಿದ್ರೆ ಪ್ರಬಲ ಜಾತಿಯನ್ನ ಬರೀತೀವಿ. ಪ್ರಬಲ ಜಾತಿಯನ್ನ ಕೇಳಿದ್ರೆ ಈ ಪ್ರಕಟಣೆಯಲ್ಲಿ ನೆನಪಿರ್ತಾವಲ್ಲ ಇವನ್ ಬರೀತಕ್ಕಂತಹ ತಪ್ಪು ಪ್ರಯತ್ನವನ್ನ ಮಾಡಬೇಡಿ. ಪರಿಶಿಷ್ಟ ಜಾತಿಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಬಂಗಿ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಚುಹಾರ, ಚಮಾರ್, ಡೋಮ್, ಪಿಯನ್, ಮಾದಿಗ, ವಲಯ, ಬೋವಿ, ಲಂಬಾಣಿ ಮತ್ತು ಮಹರ್ ಜಾತಿಯವರನ್ನ ಪರಿಶಿಷ್ಟ ಜಾತಿ ಅಂತ ಕರೀತಾ ಇದೀವಿ. ಯಾಕೆಂದ್ರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸವಲತ್ತುಗಳನ್ನ ಏನು ಅವರು ದೌರ್ಜನ್ಯ, ಶೋಷಣೆ, ಅಸಮಾನತೆ, ದಬ್ಬಾಳಿಕೆಗೊಳಗಾಗಿದ್ದಾರೆ ಉನ್ನತ ಜಾತಿಯವರಿಂದ ಆ ದಬ್ಬಾಳಿಕೆಯಿಂದ ಹೊರತರಲಿಕ್ಕೆ, ಸಮಾನತೆಯನ್ನು ತರಲಿಕ್ಕೆ ಸರ್ಕಾರ ಅವ್ರಿಗೆ ಸವಲತ್ತನ್ನ ಕೊಡಲಿಕ್ಕೆ ಕೆಲವೊಂದು ಜಾತಿಯನ್ನು ಗುರುತಿಸಿ ಅವ್ರಿಗೆ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ನಾವು ಕಾಣಬಹುದು. ನೆಕ್ಸ್ಟ್ ಒಂದು ಎರಡು ಮಾಹಿತಿಯನ್ನು ನೋಡ್ಕೊಡ್ರಿ. 2011ರ ಜನಗಣತಿಯ ಪ್ರಕಾರ ಮಾತಾಡಬಾರ್ದು.
2011ರ ಜನಗಣತಿಯ ಪ್ರಕಾರ 2011ರ ಜನಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿಯವರ ಜನಸಂಖ್ಯಾ ಪ್ರಮಾಣ 15.7 ಪರಿಶಿಷ್ಟ ಜಾತಿಯವರ ಪ್ರಮಾಣ according to 2011 ಸೆನ್ಸಸ್ ಪ್ರಕಾರ 15.7%. ನೆಕ್ಸ್ಟ್ ಲೈನ್ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರಿರುವ ರಾಜ್ಯ ಮತ್ತು ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿರುವ ರಾಜ್ಯ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಆ ರಾಜ್ಯದ ಜನಸಂಖ್ಯೆಯ 22.3% ಜನ ಎಸ್ಸಿಗೆ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿರ್ತಕ್ಕಂಥ ಜನ ಇದ್ದಾರೆ. ಇಡೀ ದೇಶದಾದ್ಯಂತ ನಮ್ಮ ದೇಶದಲ್ಲಿ ಇರತಕ್ಕಂಥ ಜನಸಂಖ್ಯೆಯಲ್ಲಿ 15.7% ಜನ ಪರಿಶಿಷ್ಟ ಜಾತಿಯವರಿದ್ದಾರೆ. ಅದರಲ್ಲಿ ರಾಜ್ಯಗಳನ್ನ ನಾವು ಪರಿಗಣನೆಯನ್ನ ಮಾಡಿದಾಗ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರಿದ್ದಾರಪ್ಪ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನ ಇದ್ದಾರೆ ಅಂತ ಹೇಳಿದ್ರೆ 22.3% ಉತ್ತರ ಪ್ರದೇಶದಲ್ಲಿದ್ದಾರೆ. ಉತ್ತರ ಪ್ರದೇಶದ 100 ಜನಕ್ಕೆ 22% ಜನ ಬರೇ ಪರಿಶಿಷ್ಟ ಜಾತಿಯವರಿದ್ದಾರೆ. ಅಂದ್ರೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರು ಯುಪಿನಲ್ಲಿದ್ದಾರೆ. ಕೇಳಬಹುದು ಎಕ್ಸಾಂಪಲ್ ಕ್ಲಾಸ್ಗೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಬಹುದು. ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂತ. ಅದೇ ರೀತಿ ಕರ್ನಾಟಕ ಹೇಳಿದೆ ನಾನು ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರು ಹೊಂದಿರತಕ್ಕಂತಹ ಜಿಲ್ಲೆ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರನ್ನ ಹೊಂದಿರ. ಅತಿ ಕಡಿಮೆ ಉಡುಪಿ ಜಿಲ್ಲೆ. ಎಸ್ಟಿ ಶೆಡ್ಯೂಲ್ ಟ್ರೈಬ್ ರಾಯಚೂರು ಅತಿ ಹೆಚ್ಚಿದ್ದಾರೆ, ಅತಿ ಕಡಿಮೆ ಮಂಡ್ಯದಲ್ಲಿ ಇರತಕ್ಕಂಥ ವಿಚಾರವನ್ನು ಕರ್ನಾಟಕದಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಎರಡನೇ ಸ್ಥಾನ ಅಥವಾ ನಂತರದ ಸ್ಥಾನ 11.4 ಪಶ್ಚಿಮ ಬಂಗಾಳ. ನಂತರದ ಸ್ಥಾನ 11.4 ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದಲ್ಲಿ 11.4% ಇದ್ದಾರೆ. ಆನಂತರ ಬಿಹಾರ 9.6, ಬಿಹಾರದಲ್ಲಿ 9.6% ಜನ ಇದ್ದಾರೆ. ಬಿಹಾರ ನೆಕ್ಸ್ಟ್ ಹೆಡಿಂಗ್ ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು. ಆತ್ಮಹತ್ಯೆ ಪ್ರಶ್ನೆ ಇದು. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಅಂತ ಕೇಳ್ತಾರೆ. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಅಂತ ಕೇಳಬಹುದು. ವೀಕ್ನೆಸ್ ಅಥವಾ ಪ್ರಾಬ್ಲಮ್ಸ್ ಎರಡು ಕೂಡ ಒಂದೇ. ಪರಿಶಿಷ್ಟ ಜಾತಿಯವರ ಸಮಸ್ಯೆ ಅಂತ ಕೂಡ ಒಂದೇ, ಪರಿಶಿಷ್ಟ ಜಾತಿಯವರ ದೌರ್ಬಲ್ಯ ಅಂತ ಕೂಡ ಒಂದೇ. ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು 3 ವಿಭಾಗದಲ್ಲಿದ್ದಾವೆ. ಒಂದು ಸಾಮಾಜಿಕವಾಗಿ, ಎರಡನೇದು ಆರ್ಥಿಕವಾಗಿ, ಮೂರನೇದಾಗಿ ಧಾರ್ಮಿಕ. 3 ವಿಭಾಗದಲ್ಲಿ ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳಿದ್ದಾವೆ. ಅಂದ್ರೆ ಸಾಮಾಜಿಕವಾಗಿ ಸಮಾಜದಲ್ಲಿ ಜನರ ಜೊತೆ ಬದುಕಬೇಕಾದ್ರೆ ಏನ್ ಸಮಸ್ಯೆ, ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಏನ್ ಸಮಸ್ಯೆ, ಧಾರ್ಮಿಕವಾಗಿ ತಮ್ಮ ಧರ್ಮಾಚರಣೆಯನ್ನ ನಂಬಿಕೆ ಪದ್ಧತಿ ಸಂಪ್ರದಾಯ ಕ್ರಿಯಾಂಗಗಳನ್ನು ಆಚರಣೆ ಮಾಡತಕ್ಕ ಸಂದರ್ಭದಲ್ಲಿ ಏನು ಸಮಸ್ಯೆಗಳಿದೆ ಅಂತಕ್ಕಂತಹ ವಿಚಾರವನ್ನು ನಾವು ಚರ್ಚೆ ಮಾಡಬಹುದು. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಪರಿಶಿಷ್ಟ ಜಾತಿಯವರ ದೌರ್ಬಲ್ಯಗಳನ್ನು ವಿವರಿಸಿ ಅಥವಾ ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳನ್ನ ವಿವರಿಸಿ ಅಂತ ಕೇಳಿದ್ರೆ ಅದರ ಬದಲಾಗಿ ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್, ಸಾಮಾಜಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಸಾಮಾಜಿಕ ಸಮಸ್ಯೆಯಲ್ಲಿ ಮೊದಲನೇ ಪಾಯಿಂಟ್ ಸಾರ್ವಜನಿಕ ಸೌಲಭ್ಯಗಳಾದ ಡಾಕ್ಟರ್ ಸಾರ್ವಜನಿಕ ಸೌಲಭ್ಯಗಳಾದ ಬಾವಿಗಳು,
ಸಾರ್ವಜನಿಕ ಸೌಲಭ್ಯಗಳಾದ ಬಾವಿ, ನೀರಿನ ಬಾವಿ ಈಗಿಲ್ಲ. ಸಾರ್ವಜನಿಕ ಸೌಲಭ್ಯಗಳಾದ ಬಾವಿಗಳು, ಶಾಲೆಗಳು ಮತ್ತು ರಸ್ತೆಗಳಿಗೆ ಪ್ರವೇಶ ನಿರಾಕರಣೆ ಅಥವಾ ಸೀಮಿತ ಅವಕಾಶಗಳಿದ್ದವು ಸೆಕೆಂಡ್ ಪಾಯಿಂಟ್ ಅದರಲ್ಲೇನೆ ಸಾಮಾಜಿಕ ಸಮಸ್ಯೆಯಲ್ಲಿ ಅವರ ಸಂಚಾರದ ಮೇಲೂ ಅವರು ಓಡಾಡೋದು, ಅವರ ಸಂಚಾರದ ಮೇಲೂ ಕೂಡ ಕೆಲ ನಿರ್ಬಂಧಗಳನ್ನು ಹೇರಲಾಗಿತ್ತು. ಕಂಟಿನ್ಯೂ. ಉನ್ನತ ಜಾತಿಯವರ ಮನೆಗಳ ಹತ್ತಿರದ ರಸ್ತೆಗಳಲ್ಲಿ ಅವರಿಗೆ ಸಂಚಾರ ನಿಷಿದ್ಧವಾಗಿತ್ತು. ಸಾಮಾಜಿಕ ಸಮಸ್ಯೆ ಮೊದಲೇ ಏನ್ ಬರ್ಕೊಂಡು ಹೋದಮ್ಮ ಸಾನಿಯಾ, ಮೊದಲನೇ ಪಾಯಿಂಟ್ ಸಾಮಾಜಿಕ ಸಮಸ್ಯೆ ಇದೆ. ಸಾರ್ವಜನಿಕ ಸೌಲಭ್ಯ ಅಂದ್ರೆ ಎಲ್ಲರಿಗೂ ಕೊಡಕಂತವು ಅಂತೇಳಿ, ವೈಯಕ್ತಿಕ ಅಲ್ಲವು. ಎಂತವು? ಸಾರ್ವಜನಿಕ ಸೌಲಭ್ಯ ಅಂದ್ರೆ ಎಲ್ಲರಿಗೂ ಸಲ್ತಕ್ಕಂತಹ ಸೌಲಭ್ಯಗಳು. ಬಾವಿಗಳು. ಬಾವಿ ಅಂದ್ರೆ ಮೊದಲ ಊರಲ್ಲಿ ನೀರಿಗೆ ಏನಿತ್ತು? ಬಾವಿ ಇತ್ತು, ಸೇದಾ ಬಾವಿ ಅಂತ ಕರಿತಾ ಇದ್ರು. ಈಗ ಎಲ್ಲಿಯೂ ಕೂಡ ಬಾವಿ ಇಲ್ಲ, ಎಲ್ಲ ಬೋರ್ವೆಲ್ ಇದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಮೊದಲೇನಿತ್ತು ಅಂದ್ರೆ ಸಾರ್ವಜನಿಕ ಸೌಲಭ್ಯಗಳಾದ ಬಾವಿಗಳಿಗೆ ಮತ್ತೆ ಶಾಲೆ, ಇವೆಲ್ಲಗಳು ಕೂಡ ಯಾರು? ಶಾಲೆ, ಸಾರ್ವಜನಿಕ. ನಾವ್ಯಾರ ಜಾತಿಯವರು ಬರಪ್ಪ ಬೇಡ ಬರ್ಬೇಡ ಅಂತೀವ ಅನ್ನಂಗಿಲ್ಲ. ಇವು ಸಾರ್ವಜನಿಕ ಸ್ವರೂಪದದು. ಎಲ್ಲ ಜನರಿಗೆ, ಎಲ್ಲ ಜಾತಿಯ ವರ್ಗದ ಮಕ್ಕಳಿಗೂ ಕೂಡ ಮುಕ್ತವಾಗಿರ್ತಕ್ಕಂತಹ ಅವಕಾಶ ಇದೆ. ಸಾರ್ವಜನಿಕ ಶಾಲೆ, ಸಾರ್ವಜನಿಕ ರಸ್ತೆ. ನಾನು ಕಳೆದ ತರಗತಿಯಲ್ಲಿ ಜಾತಿಯ ಲಕ್ಷಣವನ್ನು ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ. ಸಾರ್ವಜನಿಕ ರಸ್ತೆ ಉದಾಹರಣೆಗೆ ಯಾವೊಂದು ತೇರು ಬೀದಿ, ಉದಾಹರಣೆಗೆ ಬ್ರಾಹ್ಮಣರ ಕೇರಿ, ಉದಾಹರಣೆಗೆ ಮೇಲ್ಜಾತಿಯವರ ಕೇರಿ ಅಂತ ಹೇಳಿದ್ರೆ ಅಲ್ಲಿಗೆ ಪ್ರವೇಶ ದಲಿತ ಜಾತಿಯವರಿಗೆ ನಿಷಿದ್ಧ. ಸಾಮಾಜಿಕವಾಗಿ ಒಬ್ಬ ಕೆಳಜಾತಿ, ದಲಿತ ಜಾತಿ, ಅಸ್ಪೃಶ್ಯ ಜಾತಿ, ನಿಮ್ನ ವರ್ಗದ ಜಾತಿಯವರಿಗೆ ಬಾವಿಗಳಿಗೆ ಪ್ರವೇಶ ಇರಲಿಲ್ಲ, ಕುಡಿಯ ನೀರಿನ ಸ್ಥಳಕ್ಕೆ, ಶಾಲೆಗಳಿಗೆ ಪ್ರವೇಶ ಇರಲಿಲ್ಲ, ಹೋಗಿ ಶಿಕ್ಷಣವನ್ನ ಕಲಿಲಿಕ್ಕೆ. ಅದೇ ರೀತಿ ಸಾರ್ವಜನಿಕ ರಸ್ತೆಗಳಿಗೂ ಕೂಡ ಪ್ರವೇಶ ಅಂತಕ್ಕಂಥದ್ದು ಇರಲಿಲ್ಲ. ಮುಂದೆ ಪ್ರವೇಶ ಬರಂಗೇ ಇಲ್ಲ ಅಥವಾ ಸೀಮಿತ ಅವಕಾಶ ಬಂದ್ರು ಕೂಡ. ನಾನು ಜಾತಿಯ ಲಕ್ಷಣದಲ್ಲಿ ಹೇಳ್ತಾ ಇದ್ದೆ, ಯಾವ ಟೈಮಲ್ಲಿ ಬರ್ಬೇಕು? ಮಧ್ಯಾಹ್ನದ ಟೈಮು, ಅಂದ್ರೆ ಸೂರ್ಯನ ಬೆಳಕು ನೇರವಾಗಿ ಬೀಳ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಬಂದು ಚರಂಡಿಯನ್ನ, ಬಚ್ಚಲ ಮನೆಯನ್ನ ಕ್ಲೀನ್ ಮಾಡಿ ಹೋಗ್ಬಿಡ್ಬೇಕು. ಸಂಚಾರ ನಿಷಿದ್ಧ, ಪ್ರವೇಶ ನಿರಾಕರಣೆ ಅಥವಾ ಸೀಮಿತ ಅವಕಾಶ ಅಂದ್ರೆ ವೆರಿ ಲಿಮಿಟೆಡ್ ಎಂಟ್ರಿ ಅಂತಕ್ಕಂಥದ್ದು ನಾವು ಕಾಣಬಹುದು. ಅವಕಾಶ ಇದೆ ಯಾವಾಗ? ಮಧ್ಯಾಹ್ನ ಮಾತ್ರ, ಬೆಳಗಿನ ಟೈಮಲ್ಲಿ ಇಲ್ಲ, ಸಂಜೆ ಟೈಮಲ್ಲಿ ಇಲ್ಲ. ಯಾವುದೇ ಜಾತ್ರೆ, ಮಹೋತ್ಸವ, ಇನ್ನೊಂದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ರಸ್ತೆಗಳಿಗೆ ಅವರಿಗೆ ಪ್ರವೇಶ ಅಂತಕ್ಕಂಥದ್ದು ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ನಾವು ತಿಳ್ಕೊಳ್ಳೋ ಮಾಲಮಹೋದ ತೆಗೆದಿಮ್ಮ. ಎರಡನೇ ಪಾಯಿಂಟ್ ಓದಮ್ಮ. ನೋಡ್ರಿ, ಕೆಳಜಾತಿ ದಲಿತ ಜಾತಿಯವರು ಓಡಾಡಕ್ಕೂ ಕೂಡ ನಿರ್ಬಂಧ. ನಾನು ದಲಿತ ಜಾತಿಯವರು ಫ್ರೀಯಾಗಿ ಇರ್ಬೇಕಲ್ಲಿ ಹೋಗಂಗಿಲ್ಲ. ಅವನ ಸಂಚಾರದ ಮೇಲೂ ಕೂಡ ನಿರ್ಬಂಧ. ಮೇಲ್ಜಾತಿಯವರ ಕೇರಿ, ಬ್ರಾಹ್ಮಣರ ಕೇರಿ ಅಥವಾ ಉನ್ನತ ಜಾತಿಯವರ ಕೇರಿಯಲ್ಲಿ ಅವನು ಹೇಳ್ದಂಗೆ ಹೋಗಂಗಿಲ್ಲ. ಅವನು ಅಧಿಕೃತವಾಗಿ ನಾನು ಹೇಳ್ತಾ ಇದ್ದೆ, ಡೋರ್ ಬಾರಿಸ್ಕೊಂಡು ಶಬ್ದ ಮಾಡ್ಕೊಂಡು ಹೋಗ್ಬೇಕು ಮಧ್ಯಾಹ್ನ ಟೈಮ್. ಯಾಕಂಗೆ ಅಂತ ಹೇಳಿದ್ರೆ ಅವನ ಮಗ ನೋಡಿದ್ರೆ ಅಮಂಗಲಕಾರಕ ಆಗತ್ತೆ, ಅಥವಾ ಅವನ ನೆರಳು ಬಿದ್ದರೆ ನಮ್ಮ ಮೇಲೆ ಮೈಲಿಗೆ ಆಗುತ್ತೆ, ಅಥವಾ ಅವನು ಓಡಾಡಿರ್ತಕ್ಕಂಥ ಪಾದದ ಗುರುತು ನನಗೆ ಸೋಕ್ತು ಅಂದ್ರೆ ಮೈಲಿಗೆ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ
ಎಲ್ಲ ಜನ ಬಾಗಿಲನ್ನ ಮುಚ್ಕೊಳ್ತಾ ಇದ್ರು. ಒಬ್ಬ ಅಸ್ಪೃಶ್ಯ ದಲಿತ ಬಂದ್ರೆ ಅವನು ಬಂದು ಅವ್ರ ಕೆಲಸ ಜರಡಿ ಕ್ಲೀನ್ ಮಾಡಿ ಬಚ್ಚಲ ಮನೆಯನ್ನ ಕ್ಲೀನ್ ಮಾಡಿ ಹೋದ್ಮೇಲೆ ಅವರು ಹೊರಗೆ ಬರ್ತಾ ಇದ್ರು. ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಿಗೆ, ಸಾರ್ವಜನಿಕ ರಸ್ತೆಗಳಿಗೆ ದಲಿತ ಜಾತಿಯವರಿಗೆ ಪ್ರವೇಶ ನಿರಾಕರಣೆ ಮಾಡಿದ್ರು, ನಿಷಿದ್ಧವನ್ನ ಮಾಡಿದ್ರು. ಆದ್ರೆ ಕೆಲವೆಡೆ ಸೀಮಿತವಾಗಿರ್ತಕ್ಕಂತಹ ಅವಕಾಶವನ್ನ ಮಾತ್ರ ಕೊಟ್ಟಿರ್ತಕ್ಕಂಥ ನಾವು ಕಾಣಬಹುದು. ಇದು ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ, ಸೋಷಿಯಲ್ ಪ್ರಾಬ್ಲಮ್, ಸಾಮಾಜಿಕ. ನೆಕ್ಸ್ಟ್ ಏನ್ ಬರ್ಕೊಂಡ್ರೆ ಆರ್ಥಿಕ ಸಮಸ್ಯೆಗಳು. ಅದರಲ್ಲಿ ಸಾಮಾಜಿಕವಾಗಿ ಘನತೆ ಹೊಂದಿದ, ಸಾಮಾಜಿಕವಾಗಿ ಘನತೆ ಹೊಂದಿದ, ಸಾಮಾಜಿಕವಾಗಿ ಘನತೆ ಹೊಂದಿದ ಮತ್ತು ಲಾಭದಾಯಕ ವೃತ್ತಿಯಿಂದ, ಮತ್ತು ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ, ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ ಮತ್ತು ಕೊಳಕು ಎಂದು ಭಾವಿಸಲ್ಪಟ್ಟ, ಸಾಮಾಜಿಕವಾಗಿ ಘನತೆ ಹೊಂದಿದ ಮತ್ತು ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ, ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ ಮತ್ತು ಕೊಳಕು ಎಂದು ಭಾವಿಸಲ್ಪಟ್ಟ, ಮತ್ತು ಕೊಳಕು ಎಂದು ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳಿಗೆ, ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿತ್ತು. ಸಾಮಾಜಿಕವಾಗಿ ಘನತೆ ಹೊಂದಿದ ಮತ್ತು ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ, ಮತ್ತು ಲಾಭದಾಯಕ ವೃತ್ತಿಯಿಂದ ಹೊರಗಿಡುವಿಕೆ ಮತ್ತು ಮತ್ತು ಕೊಳಕು ಎಂದು ಭಾವಿಸಲ್ಪಟ್ಟ, ಮತ್ತು ಕೊಳಕು ಎಂದು ಭಾವಿಸಲ್ಪಟ್ಟ ದೈಹಿಕ ಶ್ರಮಗಳಿಗೆ, ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿತ್ತು, ದೈಹಿಕ ಶ್ರಮಗಳಿಗೆ ಸೀಮಿತಗೊಳಿಸಲಾಗಿತ್ತು, ಸೀಮಿತಗೊಳಿಸಲಾಗಿತ್ತು. ಸೆಕೆಂಡ್ ಪಾಯಿಂಟ್, ಅದರಲ್ಲಿ ಉನ್ನತ ಜಾತಿಯವರ ಮನೆಗಳಲ್ಲಿ, ಉನ್ನತ ಜಾತಿಯವರ ಮನೆಯಲ್ಲಿ ಅತಿ ಕಡಿಮೆ, ಉನ್ನತ ಜಾತಿಯವರ ಮನೆಯಲ್ಲಿ ಅತಿ ಕಡಿಮೆ ಅಥವಾ ಉಚಿತವಾಗಿ, ಅತಿ ಕಡಿಮೆ ಅಥವಾ ಉಚಿತವಾಗಿ ಸೇವೆ ನೀಡುವಂತೆ, ಸೇವೆ ನೀಡುವಂತೆ, ಸೇವೆ ನೀಡುವಂತೆ ಮಾಡುವುದು, ಸೇವೆ ನೀಡುವಂತೆ ಮಾಡುವುದು ಮತ್ತು ಮತ್ತು ಅವರಿಗಾಗಿ, ಮತ್ತು ಅವರಿಗಾಗಿ ಎಲ್ಲ ಬಗೆಯ, ಮತ್ತು ಅವರಿಗಾಗಿ ಎಲ್ಲ ಬಗೆಯ ದೈಹಿಕ ಶ್ರಮದ ಕೆಲಸಗಳನ್ನು, ದೈಹಿಕ ಬಗೆಯ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡಬೇಕಿದ್ದು, ದೈಹಿಕ ಶ್ರಮದ ಕೆಲಸಗಳನ್ನು ಮಾಡಬೇಕು, ಅವರಿಗಾಗಿ ಎಲ್ಲ ಬಗೆಯ ದೈಹಿಕ ಶ್ರಮದ ಕೆಲಸಗಳನ್ನ ಮಾಡಬೇಕಾಗಿತ್ತು. ಪರಿಶಿಷ್ಟ ಜಾತಿ ಅಂತಕ್ಕಂಥದ್ದು ಯಾರು ಪರಿಚಯಿಸಿದ್ರು? ಪರಿಶಿಷ್ಟ ಜಾತಿ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಕ್ಕಂಥದ್ದು ಯಾರು ಹೇಳಿದ್ರು? ಫಸ್ಟ್ಗೆ ಬ್ರಿಟಿಷರು ಎಲ್ಲಿ? ಸೈಮನ್ ಆಯೋಗದಲ್ಲಿ ಮತ್ತೆ ಭಾರತ ಸರ್ಕಾರ ಕಾಯ್ದೆಯಲ್ಲಿ, ಸೈಮನ್ ಆಯೋಗ ಮತ್ತು ಭಾರತ ಸರ್ಕಾರ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿ ಅಂತಕ್ಕಂಥ ಪದವನ್ನ, ಅಂಬೇಡ್ಕರ್ ಏನಂತ ಕರೆದ್ರು ಪರಿಶಿಷ್ಟ ಜಾತಿಯವ್ರನ್ನ? ಬಹಿಷ್ಕೃತ ವರ್ಗ. ಗಾಂಧೀಜಿಯವರು ಹರಿಜನ ಅಂತ ಹೇಳ್ತಾರೆ. ಹರಿಜನ ಅನ್ನೋ ಪದವನ್ನು ಯಾರು ಪರಿಚಯಿಸಿದ್ರು? ನರಸಿಂಹ ಮೆಹ್ತಾ. ಅತ್ಯಂತ ಜನಪ್ರಿಯಗೊಳಿಸಿದವರು ಯಾರು? ಮಹಾತ್ಮ ಗಾಂಧೀಜಿಯವರು ಹರಿಜನ ಅಂತಕ್ಕಂಥ ಪದವನ್ನ ಅತಿ ಹೆಚ್ಚು ಜನಪ್ರಿಯಗೊಳಿಸಿರ್ತಕ್ಕಂಥ ನಾವು ಕಾಣಬಹುದು. ಮೇಲ್ಜಾತಿಯವರಿಂದ ಸಾಂಪ್ರದಾಯಿಕವಾಗಿ ಶೋಷಣೆ, ದಬ್ಬಾಳಿಕೆ, ಅಸಮಾನಕ್ಕೊಳಗಾಗಿರ್ತಕ್ಕಂಥ ಜಾತಿ ಸಮೂಹಗಳನ್ನೇ ಪರಿಶಿಷ್ಟ ಜಾತಿ ಅಂತ ಕರಿತೀವಿ. ಸಾಂಪ್ರದಾಯಿಕವಾಗಿ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗೆ ಒಳಗಾಗಿರ್ತಕ್ಕಂತಹ ಜಾತಿ ಸಮೂಹಗಳನ್ನು ನಾವೇನಂತೀವಿ? ಪರಿಶಿಷ್ಟ ಜಾತಿಗಳು ಅಂತ ಕರಿತೀವಿ. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ ಪರಿಶಿಷ್ಟ ಜಾತಿಯವರು? 15.7% ಜನ ಪರಿಶಿಷ್ಟ ಜಾತಿಯವರು. ಅತಿ ಹೆಚ್ಚು ಪರಿಶಿಷ್ಟ ಜಾತಿಯವರು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ. ಎಷ್ಟು ಪರ್ಸೆಂಟ್ ಇದ್ದಾರೆ? 22.3%. ಬಹುತೇಕ ಸ್ವಲ್ಪ ಹೆಚ್ಚು ಕಮ್ಮಿ ಕಾಲ್ ಭಾಗ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆಯೇ ಹೊಂದಿರತಕ್ಕಂಥ ರಾಜ್ಯ ಅಂತ ಹೇಳಿದ್ರೆ ಉತ್ತರ ಪ್ರದೇಶ. ಎಕ್ಸಾಮ್ ಕೇಳ್ತಾರೆ, ನಮ್ಮ ಕರ್ನಾಟಕ ಸರಿ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ
ಜಾತಿಯ ಜನ ಇದ್ದಾರೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ನಂತರದ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಂತರ ಸ್ಥಾನದಲ್ಲಿದ್ದಾರೆ. ಈ ರೀತಿಯ ಮುಂದಿನ ಪರಿಶಿಷ್ಟ ಜಾತಿಯವರು ಪ್ರಮುಖ 3 ಸವಾಲುಗಳನ್ನು ಎದುರಿಸ್ತಾರೆ. ಮೊದಲಾಗಿ ಸಾಮಾಜಿಕವಾಗಿ ಸಮಾಜದಲ್ಲಿ ಜನರ ಜೊತೆ ಬದುಕಬೇಕಾದ್ರೆ, ಅದೇ ರೀತಿ ಆರ್ಥಿಕವಾಗಿ ಹಣಕಾಸಿನ ವಿಚಾರಗಳನ್ನ ಸಂಬಂಧಪಟ್ಟಂಗೆ, ಅದೇ ರೀತಿ ಕೊನೆಗಾಗಿ ಧಾರ್ಮಿಕವಾಗಿರ್ತಕ್ಕಂತಹ ವಿಚಾರ. ಈಗ ಬರ್ಕೊಂಡ್ರಿ ಆರ್ಥಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಏನಿದಾವೆ ಅಂತ ಹೇಳಿ ಮೊದಲ ಫಸ್ಟ್ ಪಾಯಿಂಟ್ ಏನು ಬರ್ಬಿಟ್ಟು ಆರ್ಥಿಕ ಸಮಸ್ಯೆ ಇದೆ. ಸಾಮಾಜಿಕವಾಗಿ ಘನತೆ ಹೊಂದಿದ ಮತ್ತು ಲಾಭದಾಯಕ ಹುದ್ದೆಯಿಂದ ಹೊರಗಿಡುವಿಕೆ. ಉದಾಹರಣೆಗೆ ಸಾಮಾಜಿಕವಾಗಿ ಘನತೆ ತಹಶೀಲ್ದಾರ್ ಒಳ್ಳೆ ಘನತೆ ಇರುತ್ತೆ, ಕರೆಕ್ಟ್? ಒಬ್ಬ ಎಸಿ ಆದ್ರೆ, ಒಬ್ಬ ಎಸ್ಪಿ ಆದ್ರೆ, ಒಬ್ಬ ಡಿಸಿ ಆದ್ರೆ, ಇವೆಲ್ಲವೂ ಎಲ್ಲ ಉದ್ಯೋಗಗಳಿಗೂ ಸಾಮಾಜಿಕವಾಗಿ ಘನತೆಯನ್ನ ಹೊಂದಿದ ಒಬ್ಬ ನ್ಯಾಯಾಧೀಶ ಆದ್ರೆ, ಇಂತಹ ಉದ್ಯೋಗಗಳಿಂದ ಪರಿಶಿಷ್ಟ ಜಾತಿಯವರನ್ನು ಹೊರಗಿಡ. ಇಂಥ ಉದ್ಯೋಗದವಲ್ಲ ಇವೆಲ್ಲ ಉಳಿದ ಪರಿಶಿಷ್ಟ ಜಾತಿಯವ್ರನ್ನ ಹೈಡ್ ಮಾಡ್ಬಿಡೋದು, ಇವ್ನ ಯಾವ್ದು ಕೂಡ ಕೊಡಂಗಿಲ್ಲ ಅನ್ನೋದಕ್ಕೆ. ಕೊಳಕು ಎಂದು ಭಾವಿಸಲ್ಪಟ್ಟ ಮತ್ತು ದೈಹಿಕ ಶ್ರಮಕ್ಕೆ ಸೀಮಿತವಾಗಿರ್ತಕ್ಕಂಥ ಕೆಲಸ. ಏನ್ ಕೆಲಸ ಕೊಳಕು? ಚರಂಡಿ ಕ್ಲೀನ್ ಮಾಡೋದು. ನಮ್ಮೂರ ಚರಂಡಿ ಇರ್ತಾವಲ್ಲ, ಚರಂಡಿ ಏನಾಗಿರ್ತವೆ ಹೊಲಸು, ಏನ್ ಸುಗಂಧವೇ ಇರ್ತಾವ ಇಲ್ಲ, ಅತ್ಯಂತ ಗಲೀಜ್ ವಾಸನೆ ಇರತಕ್ಕಂತಹ ಕೆಲಸಕ್ಕೆ ದಲಿತರನ್ನ ಅಸ್ಪೃಶ್ಯನ ಬರ ಚರಂಡಿ ಕ್ಲೀನ್ ಮಾಡೋದು. ನಿಮ್ಮ ಮನೆಯಲ್ಲಿ ಯಾವಾದ್ರೂ ಒಂದು ಪ್ರಾಣಿ ಸತ್ತಿದೆ, ಅದನ್ನ ಹೊರ ಹಾಕಬೇಕು. ಈ ರೀತಿಯಾಗಿ ಅತ್ಯಂತ ಕೊಳಕು ಎಂದು ಭಾವಿಸಲ್ಪಟ್ಟ ಕೆಲಸಗಳಿಗೆ ದಲಿತರನ್ನ ಅಸ್ಪೃಶ್ಯರನ್ನ ಹೆಚ್ಚು ಬಳಕೆ ಮಾಡ್ತಾ ಇದ್ರು. ಯಾವುದೇ ಲಾಭದಾಯಕ ಮತ್ತು ಸಮಾಜದಲ್ಲಿ ಘನತೆಯನ್ನ ಹೊಂದಿದ ವೃತ್ತಿಯಿಂದ ಅವ್ರನ್ನ ಹೊರಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಾವು ಕಾಣಬಹುದು. ಅಂದ್ರೆ ಅವ್ರಿಗೆ ಆರ್ಥಿಕವಾಗಿ ಲಾಭ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ನೆಕ್ಸ್ಟ್ ಬಸವರಾಯ ನೆಕ್ಸ್ಟ್ ಪಾಯಿಂಟ್ ಏನು ಬರ್ಬೇಕು? ಉನ್ನತ ಜಾತಿಯವರ ಮನೆಯಲ್ಲಿ ಅತಿ ಕಡಿಮೆಗೆ ಅಥವಾ ಉಚಿತವಾಗಿ. ಹೆಂಗೆ ಉನ್ನತ ಇರ್ತಾರೆ, ಅವ್ರ ಮನೆಯಲ್ಲಿ ಊಟಕ್ಕೆ ಇರ್ತಾರೆ ಅಂತ ಹೇಳಿದ್ರೆ ಕೆಲಸವನ್ನ ಮಾಡೋದು. ಉದಾಹರಣೆಗೆ ಮೊದಲು ಒಲೆ ಕಟ್ಟಿಗೆಯನ್ನ ತರೋದು, ಅವ್ರ ಮನೆ ನೀರ್ ಬೇಕಾದ್ರೆ ಈ ಮನೆಯಲ್ಲೇ ಬೋರ್ವೆಲ್ ಇರುತ್ತೆ, ನೀರ್ ಇರ್ತದೆ, ಕಟ್ಟಿಗೆಗೆಲ್ಲ ಗ್ಯಾಸ್ ವ್ಯವಸ್ಥೆ ಇರುತ್ತೆ. ಹೀಗೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದನಕರುಗಳ ಸೇವೆ, ಅವ್ರ ಮೈ ಹೊಡೆಯೋದಾಗಿರ್ಬೋದು, ಸಗಣಿ ಹೊಡೆಯೋದಾಗಿರ್ಬೋದು. ಹೀಗೆ ಉನ್ನತ ಜಾತಿಯವರ ಮನೆಯಲ್ಲಿ ಅತಿ ಕಡಿಮೆ ಅಥವಾ ಉಚಿತವಾಗಿ, ದುಡ್ಡೇ ಇಲ್ಲ, ಉನ್ನತಿರ್ತಾರ ಮೊದಲಿಗೆ ಹೋಗಿ ಕೆಲಸ, ಅಪ್ಪ ಅಮ್ಮ ಕೆಲಸ ಮಾಡ್ತಿರ್ತಾರ ಅವ್ರ ಮನೆಗೆ, ಮಗನು ಕೂಡ ಹೋಗಿ ಏನಾದ್ರು ಕೆಲಸವನ್ನ ಮಾಡಿ ಏನಕ್ಕಾಗಿ? ಬರೀ ಊಟಕ್ಕಾಗಿ. ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಅತಿ ಕಡಿಮೆಗೆ ಅಥವಾ ಉಚಿತವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಇದರಿಂದ ಆರ್ಥಿಕವಾಗಿ ಹಣಕಾಸಿನ ಸವಲತ್ತು ಕಡಿಮೆ ಆಗುತ್ತೆ. ನಾ ಮುಂದುವರಿತಾ ಅವರಿಗಾಗಿ ಯಾರಿಗೆ? ಶ್ರೀಮಂತರಿಗೆ, ಉನ್ನತ ಜಾತಿಯವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ದೈಹಿಕ ಶ್ರಮದ ಕೆಲಸ, ಅದರಲ್ಲಿ ಏನೋ ಬಾರಿ ಹೆವಿ ಆಗಿರ್ತಕ್ಕಂಥ ವರ್ಕ್ ಇರುತ್ತೆ. ಆ ವರ್ಕ್ ಅನ್ನು ಕೂಡ ಅವರು ಉಚಿತವಾಗಿ, ಸರಳವಾಗಿ, ಫ್ರೀ ಆಗಿ ಅಥವಾ ಕಡಿಮೆ ದುಡ್ಡಿಗೆ ಮಾಡ್ತಕ್ಕಂಥ ರೀತಿಯನ್ನು ನಾವು ಮಾಡ್ತೀವಿ. ಇದರಿಂದ ಏನಾಗುತ್ತೆ? ಅವ್ರು ಆದಾಯ ಬರಲ್ಲ. ಈ ಕೆಲಸ ಮಾಡ್ತಾರೆ, ಬೆಳಗಿಂದ ಸಾಯಂಕಾಲ ಕೆಲಸ ಮಾಡ್ತಾರೆ, ಏನೋ ಕೂಲಿ ಊಟ ಕಡ ಹೋಗಿ ಯಾರೋ ತಂಗಳು ಮುದ್ದೆ ಇರುತ್ತೆ ಅಥವಾ ತಂಗಳು ಊಟ ಇರುತ್ತೆ, ತಂಗಳು ಊಟವನ್ನು ಬಳಸಿ ಕಳಿಸ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಹೀಗೆ ಸಾಮಾಜಿಕವಾಗಿ ಘನತೆಯನ್ನ ಹೊಂದಿದೆ ಇರತಕ್ಕಂಥ ಕೆಲಸ, ಲಾಭದಾಯಕ ಅದೇ ಇರತಕ್ಕಂಥ ಕೆಲಸವನ್ನು ಅವರಿಗೆ ನೀಡೋದ್ರಿಂದ ಸಮಾಜದಲ್ಲಿ ಅವರು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು.